ನಮಸ್ಕಾರ, ಹೇಗಿದ್ದೀರಾ? ರೀಸೆಂಟ್ ಆಗಿ ನನಗೆ ಯೂಟ್ಯೂಬ್ ಇಂದ ಈ ತರದ ಒಂದು ಮೇಲ್ ಬಂತು. ಇನ್ ಶಾರ್ಟ್ ಹೇಳ್ಬೇಕಂದ್ರೆ ಮೇಲ್ ನಲ್ಲಿ ತಿಳಿಸಿದ್ರು, ನೀವು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ಗೆ ಎಲಿಜಿಬಲ್ ಆಗಿದ್ದೀರಾ, ಸೊ ಕಂಗ್ರಾಚುಲೇಷನ್ ಬ್ರದರ್ ಅಂತ ತಿಳಿಸಿದ್ರು. ಸೊ ನನ್ನ ಈ ಚಾನಲ್ ಮಾನಿಟೈಸ್ ಆಗಕ್ಕೆ ಎಷ್ಟು ದಿನ ಬೇಕಾಯ್ತು? 1 ದಿನ, 2 ದಿನ? ಆಕ್ಚುಯಲ್ ಆಗಿ ಹೇಳ್ಬೇಕಂದ್ರೆ 12 hours ಗಿಂತ ಮುಂಚೆನೆ ನನ್ನ ಈ ಒಂದು ಚಾನಲ್ ಮಾನಿಟೈಸ್ ಆಯ್ತು. ಬಟ್ ನೀವೇನಾದ್ರೂ ಮಾನಿಟೈಸೇಷನ್ ಗೆ ಅಪ್ಲೈ ಮಾಡುವಾಗ ಒಂದು ಚಿಕ್ಕ ಮಿಸ್ಟೇಕ್ ಮಾಡಿದ್ರು ಅಪ್ರೂವಲ್ ಆಗಕ್ಕೆ 5-6 ದಿನ ತಗೋಬಹುದು, 1 ವಾರ ತಗೋಬಹುದು, 1 ತಿಂಗಳು ತಗೋಬಹುದು. ಅದು ಇಲ್ಲ ಅಂದ್ರೆ ಮಾನಿಟೈಸೇಷನ್ ಗೆ ರಿಜೆಕ್ಟ್ ಕೂಡ ಆಗಬಹುದು. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಚಾನಲ್ ಏನಾದ್ರೂ ಯೂಟ್ಯೂಬ್ ಮಾನಿಟೈಸೇಷನ್ ಗೆ ಎಲಿಜಿಬಲ್ ಆಗಿದ್ರೆ ಅದನ್ನ ಕರೆಕ್ಟ್ ಆಗಿ ಹೇಗೆ ಅಪ್ಲೈ ಮಾಡಬೇಕು, ಯಾವೆಲ್ಲ ಮಿಸ್ಟೇಕ್ಸ್ ನ ಮಾಡಬಾರ್ದು, ಎಲ್ಲದನ್ನ ಡೀಟೇಲ್ ಆಗಿ ಲೈವ್ ಡೆಮೋ ಮುಖಾಂತರ ತಿಳಿಸ್ಕೊಡ್ತೀನಿ. ಸೊ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಮೇನ್ ಆಗಿ 500 ಸಬ್ಸ್ಕ್ರೈಬರ್ ಹಾಗೂ 3000 ವಾಚ್ ಟೈಮ್ ಕಂಪ್ಲೀಟ್ ಆದ್ರೆ ಮಾನಿಟೈಸೇಷನ್ ಗೆ ಹೇಗೆ ಅಪ್ಲೈ ಮಾಡಬೇಕು, ಅದೇ ರೀತಿ 1000 ಹಾಗೂ 4000 ವಾಚ್ ಟೈಮ್ ಕಂಪ್ಲೀಟ್ ಆದ್ರೆ ಮಾನಿಟೈಸೇಷನ್ ಗೆ ಹೇಗೆ ಅಪ್ಲೈ ಮಾಡಬೇಕು, ನಿಮ್ಮ ಬಳಿ ಆಡ್ಸೆನ್ಸ್ ಅಕೌಂಟ್ ಇಲ್ಲ ಅಂದ್ರೆ ಹೇಗೆ ಕ್ರಿಯೇಟ್ ಮಾಡಬೇಕು, ಅದೇ ಆಡ್ಸೆನ್ಸ್ ಇದ್ರೆ ಅದನ್ನ ಹೊಸ ಯೂಟ್ಯೂಬ್ ಚಾನಲ್ ಜೊತೆ ಹೇಗೆ ಲಿಂಕ್ ಮಾಡಬೇಕು, ಎಲ್ಲ ಸ್ಟೆಪ್ಸ್ ನ ಒಂದೊಂದಾಗಿ ಈ ವಿಡಿಯೋದಲ್ಲಿನೇ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋದಲ್ಲಿ ಯಾವುದೇ ಪಾಯಿಂಟ್ ನ ಮಿಸ್ ಮಾಡ್ಕೋಬೇಡಿ. ಈ ಒಂದು ವಿಡಿಯೋ ನೀವು 2024ರಲ್ಲಿ ಅಥವಾ 25ರಲ್ಲಿ ನೋಡ್ತಾ ಇದ್ರು ಸೇಮ್ ಸ್ಟೆಪ್ಸ್ ನ ಫಾಲೋ ಮಾಡಿ. ಸೊ ನಾನು ನಿಮ್ಗೆ ಲ್ಯಾಪ್ಟಾಪ್ ಸ್ಕ್ರೀನ್ ಮುಖಾಂತರ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಿಮ್ಮ ಬಳಿ ಮೊಬೈಲ್ ಏನಾದ್ರೂ ಇದ್ರೆ ಅದಕ್ಕೂ ಸೊಲ್ಯೂಷನ್ ಇದೆ. ಬ್ರೌಸರ್ ಅಲ್ಲಿ ಹೋಗಿ ಸೆಟ್ಟಿಂಗ್ ಅಲ್ಲಿ ಡೆಸ್ಕ್ಟಾಪ್ ವ್ಯೂ ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಸೇಮ್ ಸ್ಟೆಪ್ಸ್ ನ ಫಾಲೋ ಮಾಡಿ. ಸೊ ಬನ್ನಿ ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಮಾಡೋಣ. ನೀವು ಆಲ್ರೆಡಿ ಒಬ್ಬ ಕ್ರಿಯೇಟರ್ ಆಗಿದ್ದೀರಾ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ 2023ರಲ್ಲಿ ಯೂಟ್ಯೂಬ್ ಅವರು ಒಂದು ಹೊಸ ಅಪ್ಡೇಟ್ ನ ತಂದಿದ್ದಾರೆ. ಅದರಿಂದ ನಿಮ್ಮ ಚಾನೆಲ್ ನಲ್ಲಿ 500 ಸಬ್ಸ್ಕ್ರೈಬರ್ ಹಾಗೂ 3000 ಗಂಟೆ ವಾಚ್ ಟೈಮ್ ಕಂಪ್ಲೀಟ್ ಆದ್ರೂ ನೀವು ಮಾನಿಟೈಸೇಷನ್ ಗೆ ಅಪ್ಲೈ ಮಾಡಬಹುದು. ಅದನ್ನ ಮಾಡಕ್ಕೆ ನಿಮ್ಮ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಅರ್ನ್ ಸೆಷನ್ ಅಲ್ಲಿ ಹೋಗಿ ಇಲ್ಲಿ ತೋರಿಸುತ್ತೆ ಮೆಂಬರ್ಶಿಪ್, ಸೂಪರ್ಸ್ ಹಾಗೂ ಶಾಪಿಂಗ್ಸ್ ಇಂದ ನೀವು ಅರ್ನ್ ಮಾಡಬಹುದು ಅಂತ. ಸೊ ಇಲ್ಲಿ ಕೆಳಗಡೆನೂ ನಾನು ತೋರಿಸ್ತೀನಿ ನೋಡಿ, ವಾಚ್ ಟೈಮ್ ಹಾಗೂ ಸಬ್ಸ್ಕ್ರೈಬರ್ ಕ್ರೈಟೀರಿಯಾ ಕೂಡ ಕಂಪ್ಲೀಟ್ ಆಗಿದೆ. ಸೊ ಬನ್ನಿ ಈಗ ಅಪ್ಲೈ ಮಾಡೋಣ. ಇಲ್ಲಿ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿ. ಈ ತರದ ಒಂದು ಪೇಜ್ ನಿಮ್ಗೆ ಓಪನ್ ಆಗುತ್ತೆ. ಇಲ್ಲಿಂದ ಇರೋದು ಮೇನ್ ಕೆಲಸ. ಇಲ್ಲಿ ಟೋಟಲ್ ಆಗಿ 3 ಸ್ಟೆಪ್ಸ್ ಇದೆ. ಒಂದೊಂದಾಗಿ ಏನ್ ಮಾಡ್ಬೇಕಂತ ನೋಡೋಣ. ಮೊದಲನೇ ಸ್ಟೆಪ್ ಬಂದು ಬರೀ ಟರ್ಮ್ಸ್ ನ ಅಕ್ಸೆಪ್ಟ್ ಮಾಡೋದಷ್ಟೇ. ಸೊ ಇಲ್ಲಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಎಲ್ಲಾ ಟರ್ಮ್ಸ್ ಅಂಡ್ ಕಂಡೀಷನ್ ಇಲ್ಲಿ ತೋರಿಸುತ್ತೆ. ಅಂದ್ರೆ ಯೂಟ್ಯೂಬ್ ಅವರು ನಿಮ್ಗೆ ಎಷ್ಟು ಪೇ ಮಾಡ್ತಾರೆ, ಟ್ಯಾಕ್ಸ್ ಅಲ್ಲಿ ಎಷ್ಟು ದುಡ್ಡು ಕಟ್ ಆಗುತ್ತೆ, ಎಲ್ಲಾ ಡೀಟೇಲ್ಸ್ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಫ್ರೀ ಟೈಮ್ ಇದ್ರೆ ಎಲ್ಲದನ್ನ ಓದಿ, ಇಲ್ಲ ಅಂದ್ರೆ ಸ್ಕ್ರಾಲ್ ಡೌನ್ ಮಾಡಿ ಇಲ್ಲಿ ಟಿಕ್ ಮಾಡಿ ಅಕ್ಸೆಪ್ಟ್ ಟರ್ಮ್ಸ್ ಅಂತ ಕೊಡಿ. ಇಲ್ಲಿಗೆ ಮುಗೀತು ಸ್ಟೆಪ್ 1. ಇಲ್ಲಿ ಮೇಲ್ಗಡೆ ಡನ್ ಅಂತ ತೋರಿಸುತ್ತೆ. ಸ್ಟೆಪ್ 2 ಬಂದು ಆಡ್ಸೆನ್ಸ್ ಅಕೌಂಟ್ ನಲ್ಲಿ ಸೈನ್ ಅಪ್ ಆಗೋದು. ಇದೇ ಇದರಲ್ಲಿರುವ ಇಂಪಾರ್ಟೆಂಟ್ ಸ್ಟೆಪ್. ಇಲ್ಲಿ ಬಂದು ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನಿಮ್ಗೆ 3 ಆಪ್ಷನ್ಸ್ ತೋರಿಸುತ್ತೆ. ಈ 3ರಲ್ಲಿ ಮೇನ್ ಆಗಿರೋದೇ 2 ಆಪ್ಷನ್. ಅದನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಫಸ್ಟ್ ಬಂದು ಎಸ್ ಐ ಹ್ಯಾವ್ ಅನ್ ಎಕ್ಸಿಸ್ಟಿಂಗ್ ಅಕೌಂಟ್, ಅಂದ್ರೆ ನಿಮ್ಮ ಬಳಿ ಆಲ್ರೆಡಿ ಆಡ್ಸೆನ್ಸ್ ಅಕೌಂಟ್ ಇದೆ, ನೀವು ಅದನ್ನ ಬರೀ ಈ ಯೂಟ್ಯೂಬ್ ಚಾನಲ್ ಜೊತೆ ಲಿಂಕ್ ಮಾಡಬೇಕು ಅಂತ. ಎರಡನೇದು ಬಂದ್ಬಿಟ್ಟು ನೋ ಐ ಡೋಂಟ್ ಹ್ಯಾವ್ ಅನ್ ಎಕ್ಸಿಸ್ಟಿಂಗ್ ಅಕೌಂಟ್, ಅಂದ್ರೆ ನಿಮ್ಮ ಬಳಿ ಯಾವುದೇ ಆಡ್ಸೆನ್ಸ್ ಅಕೌಂಟ್ ಇಲ್ಲ, ಹೊಸದಾಗಿ ನೀವು ಒಂದು ಕ್ರಿಯೇಟ್ ಮಾಡಬೇಕು ಅಂತ. ಮೂರನೇದು ಬಂದ್ಬಿಟ್ಟು ಐ ಡೋಂಟ್ ನೋ, ಸೊ ಅದೇ ನಮ್ಗೆ ಬೇಡ. ಈಗ ಮೇಲಿನ 2 ಮೆಥಡ್ ನ ಒಂದೊಂದಾಗಿ ನೋಡೋಣ. ನೀವೇನಾದ್ರೂ ಫಸ್ಟ್ ಟೈಮ್ ಆಡ್ಸೆನ್ಸ್ ಅಕೌಂಟ್ ನ ಕ್ರಿಯೇಟ್ ಮಾಡ್ತಿದ್ದೀರಾ ಅಂದ್ರೆ ಸೆಕೆಂಡ್ ಆಪ್ಷನ್ ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಪೇಜ್ ಅಲ್ಲಿ ನಿಮ್ಗೆ ಮೇಲ್ ಐಡಿ ಕೇಳುತ್ತೆ. ಯಾವ ಮೇಲ್ ಐಡಿ ಇಂದ ನೀವು ಆಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡಬೇಕಲ್ಲ ಅದನ್ನ ಸೆಲೆಕ್ಟ್ ಮಾಡಿ. ನೀವೇನಾದ್ರೂ ಹೊಸ ಮೇಲ್ ಐಡಿ ಕೊಡ್ತೀರಾ ಅಂದ್ರೂ ಕೂಡ ಕೊಡಬಹುದು. ಇದಾದ್ಮೇಲೆ ಪೇಜ್ ಲೋಡ್ ಆಗಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ನಂತರ ಇಲ್ಲಿ ಡೀಟೇಲ್ಸ್ ನ ಫಿಲ್ ಔಟ್ ಮಾಡಿ. ಇಲ್ಲಿ ಎಸ್ ಅಂತ ಕೊಡಿ. ನೆಕ್ಸ್ಟ್ ಕಂಟ್ರಿ ಬಂದ್ಬಿಟ್ಟು ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಸ್ಕ್ರಾಲ್ ಡೌನ್ ಮಾಡಿ, ಎಸ್ ಮೇಲೆ ಟಿಕ್ ಮಾಡಿ, ಕ್ರಿಯೇಟ್ ಅಕೌಂಟ್ ಅಂತ ಕೊಡಿ. ಇಲ್ಲಿ ನಿಮ್ಗೆ ನಿಮ್ಮ ಕಸ್ಟಮರ್ ಇನ್ಫಾರ್ಮೇಶನ್ ನ ತೋರಿಸುತ್ತೆ. ಇಲ್ಲಿ ಮೇನ್ ಆಗಿ ಅಕೌಂಟ್ ಟೈಪ್ ಏನಿದೆ ಇಂಡಿವಿಜುವಲ್ ಅಂತಾನೆ ಇರಬೇಕು. ಅದನ್ನ ಒಂದ್ಸತಿ ರೀಚೆಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಮ ಬೇಸಿಕ್ ಡೀಟೇಲ್ಸ್ ಆದಂತಹ ನಿಮ್ಮ ಹೆಸರು, ವಿಳಾಸ, ಸಿಟಿ, ಪಿನ್ ಕೋಡ್ ಎಲ್ಲ ಡೀಟೇಲ್ಸ್ ನ ಕರೆಕ್ಟ್ ಆಗಿ ಕೊಡಿ. ಇಲ್ಲಿ ನಿಮ್ಮ ಹೆಸರು ಚಾನಲ್ ಹೆಸರೇ ಕೊಡ್ಬೇಕಂತ ಏನಿಲ್ಲ, ನಿಮ್ಮ ನಿಜವಾದ ಹೆಸರು ಏನಿದೆ ಅದನ್ನ ಕೊಡಿ. ನಿಮ್ಮ ಪ್ಯಾನ್ ಕಾರ್ಡ್ ಅಲ್ಲಿ ಏನ್ ಹೆಸರು ಇರುತ್ತಲ್ಲ ಅದನ್ನ ಕೊಡಿ. ಸೊ ಇಲ್ಲಿ ಕೊಡುವಂತಹ ಅಡ್ರೆಸ್ ಏನಿದೆ ಕರೆಕ್ಟ್ ಆಗಿ ಕೊಡಿ. ಯಾಕಂದ್ರೆ ನಿಮ್ಮ ಆಡ್ಸೆನ್ಸ್ ಅಲ್ಲಿ $10 ಆಡ್ ಆದ ನಂತರ ಫಿಸಿಕಲ್ ವೆರಿಫಿಕೇಶನ್ ಗೆ ಒಂದು ಗೂಗಲ್ ಪಿನ್ ನ ಕಳಿಸ್ತಾರೆ. ಆ ಪಿನ್ ಏನಿದೆ ಈ ಅಡ್ರೆಸ್ ಗೆನೆ ಬರೋದು. ಸೊ ಅದಕ್ಕೆ ಅಡ್ರೆಸ್ ನ ಕರೆಕ್ಟ್ ಆಗಿ ಕೊಡಿ. ನೆಕ್ಸ್ಟ್ ಸಬ್ಮಿಟ್ ಅಂತ ಕೊಡಿ. ಇಲ್ಲಿಗೆ ಪ್ರೋಸೆಸ್ ಕಂಪ್ಲೀಟ್ ಆಯ್ತು. ಇಲ್ಲಿ ರೀಡೈರೆಕ್ಟ್ ಅಂತ ಕ್ಲಿಕ್ ಮಾಡಿದ ನಂತರ ಸೇಮ್ ಅಪ್ಲೈ ಪೇಜ್ ಇತ್ತಲ್ಲ ಅದು ಓಪನ್ ಆಗುತ್ತೆ. ಇಲ್ಲಿ ಪ್ರೋಸೆಸ್ ಆಗಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಮ್ಯಾಕ್ಸಿಮಮ್ ಅಂದ್ರೆ ಒಂದು 8ರಿಂದ 10 ಸೆಕೆಂಡ್ ಸಾಕು. ಬಟ್ ಇದ್ರ ಮಧ್ಯ ರಿಫ್ರೆಶ್ ಮಾಡೋದಾಗ್ಲಿ ಏನು ಮಾಡಕ್ ಹೋಗ್ಬೇಡಿ, ಅದು ತಂತಾನೆ ಲೋಡ್ ಆಗ್ಲಿ. ಇದು ಬಂದ್ಬಿಟ್ಟು ನೀವು ಹೊಸ ಆಡ್ಸೆನ್ಸ್ ಅಕೌಂಟ್ ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಆಯ್ತು. ಅದೇ ನಿಮ್ಮ ಬಳಿ ಆಲ್ರೆಡಿ ಒಂದು ಆಡ್ಸೆನ್ಸ್ ಅಕೌಂಟ್ ಇದ್ರೆ ಅದನ್ನ ಹೇಗೆ ಲಿಂಕ್ ಮಾಡೋದು ಅಂತ ಬನ್ನಿ ಈಗ ನೋಡೋಣ. ಸ್ಟೆಪ್ 2 ಸೇಮ್ ಸ್ಟಾರ್ಟ್ ಅಂತ
ಕೊಡಿ. ಇಲ್ಲಿ ಫಸ್ಟ್ ಆಪ್ಷನ್ ಏನಿದೆ ಎಸ್ ಐ ಹ್ಯಾವ್ ಅನ್ ಎಕ್ಸಿಸ್ಟಿಂಗ್ ಅಕೌಂಟ್ ಅದನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ನೀವು ಕ್ರಿಯೇಟ್ ಮಾಡಿದಂತಹ ಆಡ್ಸೆನ್ಸ್ ಅಕೌಂಟ್ ಮೇಲ್ ಐಡಿ ಏನಿದೆ ಅದರಿಂದ ಲಾಗಿನ್ ಆಗಿ. ಇಲ್ಲಿ ನಿಮ್ಮ ಡೀಟೇಲ್ಸ್ ನ ಒಂದ್ಸತಿ ತೋರಿಸುತ್ತೆ, ಎಲ್ಲ ಚೆಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ ನ URL ಆಟೋಮೆಟಿಕ್ ಆಗಿ ಅದು ತಗೊಳುತ್ತೆ. ಕೆಳಗಡೆ ಸೆಟಪ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಇದಾದ್ಮೇಲೆ ನೀವು ವೆರಿಫೈ ಮಾಡಬೇಕಾಗುತ್ತೆ. ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ ಏನಿತ್ತಲ್ಲ ಅದನ್ನ ಇಲ್ಲಿ ಕೊಡಿ. ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ವೆರಿಫಿಕೇಶನ್ ಕೋಡ್ ಬರುತ್ತೆ, ಆ ಕೋಡ್ ನ ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಡಿ. ನೆಕ್ಸ್ಟ್ ಸೇಮ್ ರೀಡೈರೆಕ್ಟ್ ಟು ಯೂಟ್ಯೂಬ್ ಅಂತ ಕೊಟ್ರೆ ಅದೇ ಅಪ್ಲೈ ಮಾಡೋ ಪೇಜ್ ಏನಿತ್ತಲ್ಲ ಅಲ್ಲಿಗೆ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ಸ್ಟೆಪ್ 2 ಅಲ್ಲಿ ಈಗ ಇನ್ ಪ್ರೋಗ್ರೆಸ್ ಅಂತ ಬರುತ್ತೆ. ಸೊ ಇಲ್ಲಿವರೆಗೂ ಗೊತ್ತಾಯ್ತಲ್ಲ. ಇದಾದ್ಮೇಲೆ ಸ್ಟೆಪ್ 3 ಅಲ್ಲಿ ಏನಿದೆ, ನಿಮ್ಮ ಅಕೌಂಟ್ ಯೂಟ್ಯೂಬ್ ಅವರಿಗೆ ರಿವ್ಯೂ ಅಲ್ಲಿ ಹೋಗುತ್ತೆ. ಅಂದ್ರೆ ಯೂಟ್ಯೂಬ್ ಅವರು ಚೆಕ್ ಮಾಡ್ತಾರೆ ನಿಮ್ಮ ಅಕೌಂಟ್ ನಲ್ಲಿ ಏನೆಲ್ಲ ಕಂಟೆಂಟ್ ಅಪ್ಲೋಡ್ ಆಗ್ತಿದೆ ಅದು ಯೂಟ್ಯೂಬ್ ಗೈಡ್ ಲೈನ್ಸ್ ನ ಫಾಲೋ ಮಾಡ್ತಿದೆಯಾ ಇಲ್ಲ ಅಂತ. ಇಲ್ಲಿ ನೀವೇನ್ ಮಾಡುವ ಅವಶ್ಯಕತೆ ಇಲ್ಲ. ನಿಮ್ಮ ಚಾನಲ್ ನ ಕಂಟೆಂಟ್ ಎಲ್ಲ ಸರಿಯಾಗಿದ್ರೆ ವಿತಿನ್ ಫ್ಯೂ ಅವರ್ಸ್ ಅಲ್ಲಿನೇ ನಿಮ್ಗೆ ಒಂದು ಮೇಲ್ ಬರುತ್ತೆ, ನೀವು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ಗೆ ಎಲಿಜಿಬಲ್ ಆಗಿದ್ದೀರಾ ಅಂತ. ಅದನ್ನ ಮೇಲಲ್ಲಿ ಚೆಕ್ ಮಾಡಿ ಕೂಡ ನೀವು ಕನ್ಫರ್ಮ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಯೂಟ್ಯೂಬ್ ಸ್ಟುಡಿಯೋ ಆಪ್ ನಲ್ಲಿ ಅರ್ನ್ ಸೆಷನ್ ಅಲ್ಲಿ ಹೋದ್ರೂ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಈಗ ನೋಡೋಣ, ಅದೇ ಚಾನಲ್ ನಲ್ಲಿ 1,000 ಸಬ್ಸ್ಕ್ರೈಬರ್ ಹಾಗೂ 4,000 ವಾಚರ್ಸ್ ಕಂಪ್ಲೀಟ್ ಆದ್ರೆ ಯೂಟ್ಯೂಬ್ ಆಡ್ಸ್ ಮಾನಿಟೈಸೇಷನ್ ಗೆ ಹೇಗೆ ಅಪ್ಲೈ ಮಾಡಬೇಕು ಅಂತ. ನಾವು ಮೊದ್ಲೇನ್ ಅಪ್ಲೈ ಮಾಡಿದ್ವಲ್ಲ ಅದೇ 500 ಸಬ್ಸ್ಕ್ರೈಬರ್ ಹಾಗೂ 3,000 ವಾಚ್ ಟೈಮ್ದು, ಅದರಲ್ಲಿ ಅಷ್ಟೇನು ದುಡ್ಡು ಬರಲ್ಲ. ಯಾಕಂದ್ರೆ ಅದರಲ್ಲಿ ಸೋರ್ಸ್ ಆಫ್ ಇನ್ಕಮ್ ಇದ್ದಿದ್ದೆ ಮೆಂಬರ್ಶಿಪ್ ಇಂದ, ಸೂಪರ್ಸ್ ಇಂದ ಹಾಗೂ ಶಾಪಿಂಗ್ ಇಂದ. ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕಂದ್ರೆ ಹೊಸ ಯೂಟ್ಯೂಬ್ ಚಾನಲ್ ಇದ್ರೆ ಅದರಿಂದ ಯಾವುದೇ ಅರ್ನಿಂಗ್ಸ್ ಆಗಲ್ಲ. ಸೊ ನಮ್ಗೆ ಮೇನ್ ಆಗಿ ಬೇಕಾಗಿರೋದು ಈ ಆಡ್ಸ್ ಮುಖಾಂತರ ಬರುವ ಅರ್ನಿಂಗ್ಸ್. ಅಂದ್ರೆ ಈ ಮಾನಿಟೈಸೇಷನ್ ಗೆ ಅಪ್ಲೈ ಮಾಡಿದ್ಮೇಲೆ ನಿಮ್ಮ ವಿಡಿಯೋಸ್ ನಲ್ಲಿ ಬರುವಂತಹ ಆಡ್ಸ್ ಗೆ ನಿಮ್ಗೆ ದುಡ್ಡು ಸಿಗುತ್ತೆ. ಸೊ ನಮ್ಗೆ ಇದೇ ಬಿಳಿ ಆನೆ ಇದ್ದಂಗೆ, ಸರಿನಾ? ಸೊ ನೀವು ಆಲ್ರೆಡಿ ಹಿಂದಿನ ಮೆಥಡ್ ನಲ್ಲಿ ಆಡ್ಸೆನ್ಸ್ ನ ಸೆಟಪ್ ಮಾಡಿದೀರಾ ಅಂದ್ರೆ ಈ ಮೆಥಡ್ ಅಲ್ಲಿ ನೀವು ಒಂದ್ ಸ್ಟೆಪ್ ಇಂದಾನೆ ಮಾನಿಟೈಸ್ ಗೆ ಅಪ್ಲೈ ಮಾಡಬಹುದು. ಇಲ್ಲೂ ಕೂಡ ಸೇಮ್ ಅರ್ನ್ ಸೆಷನ್ ಅಲ್ಲಿ ಹೋಗಿ ಇಲ್ಲಿ ನಿಮ್ಗೆ ಕಾಣಿಸುತ್ತೆ ಗೆಟ್ ಸ್ಟಾರ್ಟೆಡ್ ಅಂತ. ಸೊ ಈ ಆಪ್ಷನ್ ಏನಿದೆ 1000 ಸಬ್ಸ್ಕ್ರೈಬರ್ ಹಾಗೂ 4000 ವಾಚ್ ಅವರ್ ಕಂಪ್ಲೀಟ್ ಆದ್ಮೇಲೆ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಸೊ ಬರೀ ಇಲ್ಲಿ ಸ್ಟಾರ್ಟ್ ಮಾಡೋದಷ್ಟೇ ಬಾಕಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಗೆ ತೋರಿಸುತ್ತೆ ವಾಚ್ ಪೇಜ್ ಆಡ್ಸ್ ಅರ್ನ್ ಫ್ರಮ್ ಆಡ್ಸ್ ಅಂತ. ಇಲ್ಲಿ ಮತ್ತೆ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಟರ್ನ್ ಆನ್ ನ ಕೊಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಚೆಕ್ ಮಾಡಿ. ಕೆಳಗಡೆ ಅಕ್ಸೆಪ್ಟ್ ಅಂಡ್ ಸಬ್ಮಿಟ್ ನ ಕೊಡಿ. ಇಲ್ಲಿ ನಿಮ್ಗೆ ಕೇಳುತ್ತೆ ಮಿಡ್ ರೋಲ್ ಆಡ್ಸ್ ಕೂಡ ಇನ್ಕ್ಲೂಡ್ ಮಾಡ್ಬೇಕೇನಂತ. ಜಾಸ್ತಿ ದುಡ್ಡು ಕೊಡ್ತೀವಿ ಅಂದ್ರೆ ಬೇಡ ಅನ್ನಕ್ಕಾಗುತ್ತಾ? ಅದನ್ನ ಟಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೇಳುತ್ತೆ ನಿಮ್ಮ ಎಲ್ಲಾ ವಿಡಿಯೋಸ್ ಮೇಲೆ ಆಡ್ಸ್ ನ ರನ್ ಮಾಡ್ಬೇಕಾ ಅಥವಾ ನೀವೇ ವಿಡಿಯೋಸ್ ನ ಸೆಲೆಕ್ಟ್ ಮಾಡಿ ಆಡ್ಸ್ ರನ್ ಮಾಡ್ತೀರಾ ಅಂತ. ಮತ್ತೆ ಅದೇ ಆನ್ಸರ್, ಜಾಸ್ತಿ ದುಡ್ಡು ಕೊಡ್ತೀವಿ ಅಂದ್ರೆ ಬೇಡ ಅನ್ನಕ್ಕಾಗುತ್ತಾ? ಆಲ್ ಆಫ್ ವಿಡಿಯೋಸ್ ಅಂತ ಕೊಟ್ಟು ಮಾನಿಟೈಸ್ ಆಲ್ ಅಂತ ಕೊಡಿ. ಇಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ ನಿಮ್ಮ ಎಲ್ಲಾ ವಿಡಿಯೋಸ್ ಮೇಲೆ ಆಡ್ಸ್ ನ ಅಪ್ಲೈ ಮಾಡಕ್ಕೆ. ನಂತರ ಇಲ್ಲಿ ಮಾನಿಟೈಸೇಷನ್ ಟ್ಯಾಬ್ ನಲ್ಲಿ ನೀವು ನೋಡಬಹುದು ಡಾಲರ್ ಸಿಂಬಲ್ ನಿಮ್ಗೆ ರಿಫ್ಲೆಕ್ಟ್ ಆಗುತ್ತೆ. ಅಂದ್ರೆ ನಿಮ್ಮ ಎಲ್ಲಾ ವಿಡಿಯೋಸ್ ಮೇಲೆ ಈಗ ಆಡ್ಸ್ ರನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆದಷ್ಟು ಸಿಂಪಲ್ ಹಾಗೂ ಡೀಟೇಲ್ ಆಗಿ ನಿಮ್ಗೆ ಈಗ ತಿಳಿಸ್ಕೊಟ್ಟಿದ್ದೀನಿ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ನೀವೇ ಹೇಗೆ ಮಾನಿಟೈಸೇಷನ್ ಗೆ ಅಪ್ಲೈ ಮಾಡಬಹುದು ಅಂತ. ಬಟ್ ಇನ್ನು ಅಪ್ಲೈ ಮಾಡಕ್ಕೆ ಆಗ್ತಾ ಇಲ್ಲ, ಅಲ್ಲಲ್ಲಿ ಕನ್ಫ್ಯೂಷನ್ ಆಗ್ತಾ ಇದೆ ಅಂದ್ರೆ ನೀವು ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕನೆಕ್ಟ್ ಆಗಿ ಅಲ್ಲಿ ನಾನು ನಿಮ್ಗೆ ಬೇಕಾದ್ರೆ ಹೆಲ್ಪ್ ಮಾಡ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದೀರಾ ಅಂದ್ರೆ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇಂತಹದೇ ಯೂಸ್ಫುಲ್ ಕಂಟೆಂಟ್ ಮುಂದೆ ನಿಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಹಾಗೇನೆ ನಿಮ್ಮ ಚಾನಲ್ ಆಲ್ರೆಡಿ ಮಾನಿಟೈಸ್ ಆಗಿದೆನಾ ಅಥವಾ ಮಾನಿಟೈಸ್ ಆಗಕ್ಕೆ ಇನ್ನೂ ವೇಟ್ ಮಾಡ್ತಾ ಇದೀರಾ ಅಂತ ಕಮೆಂಟ್ ಅಲ್ಲಿ ಒಮ್ಮೆ ತಿಳಿಸಿ. ಸೊ ನೋಡೋಣ ಕಮೆಂಟ್ ಅಲ್ಲಿ ಎಷ್ಟು ಜನ ಕ್ರಿಯೇಟರ್ ಇದ್ದೀರಾ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ. ಅಲ್ಲಿಯವರೆಗೂ ಟೇಕ್ ಕೇರ್.